ಮೊದಲನೇ ಪ್ರಶ್ನೆ, 2024ರ ಥಾಮಸ್ ಕಪ್ ಅನ್ನು ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ದೇಶ. ಇದು 33ನೇ ಆವೃತ್ತಿಯ ಥಾಮಸ್ ಕಪ್ ಗೆದ್ದಿದೆ ಮತ್ತು ಮಹಿಳಾ ತಂಡ 30ನೇ ಆವೃತ್ತಿಯ ಉಬರ್ ಕಪ್ ಗೆದ್ದಿದೆ. ಭಾರತ ದೇಶ 2022ರಲ್ಲಿ ಥಾಮಸ್ ಕಪ್ ಗೆದ್ದಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕಾಲಾಪಾನಿ ಯಾವ ದೇಶಗಳ ಮಧ್ಯದಲ್ಲಿನ ವಿವಾದಿತ ಪ್ರದೇಶವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಮತ್ತು ನೇಪಾಳ ನಡುವಿನ ವಿವಾದಿತ ಪ್ರದೇಶವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಪ್ಲಾಟಿನಂ ಪ್ರಶಸ್ತಿಗೆ ಭಾಜನವಾದ ವಿಮಾನ ನಿಲ್ದಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಕ್ವೆಶ್ಚನ್, ಮಹಿಳೆಯರ ಕ್ರಿಕೆಟ್ನಲ್ಲಿ ಗರಿಷ್ಠ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ದೇಶದ ಮಿಥಾಲಿ ರಾಜ್. ಒಟ್ಟು 333 ಪಂದ್ಯವನ್ನು ಆಡಿದರು. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ವೆಸ್ಟ್ ನೈಲ್ ವೈರಸ್ ಕಂಡು ಬಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊದಲ ಬಾರಿಗೆ ಕೇರಳದಲ್ಲಿ ಕಂಡು ಬಂದೈತಿ. ನೆಕ್ಸ್ಟ್ ಕ್ವೆಶ್ಚನ್, ಪುಲಿಟ್ಜರ್ ಪ್ರಶಸ್ತಿ ನೀಡುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, USA. ಪ್ರಶ್ನೆ ಸಂಖ್ಯೆ 7, ಇತ್ತೀಚೆಗೆ ಯುನಿಸೆಫ್ನ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಕರೀನಾ ಕಪೂರ್. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಬಸವಶ್ರೀ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಲೀಲಾದೇವಿ ಆರ್ ಪ್ರಸಾದ್. ಪ್ರಶ್ನೆ ಸಂಖ್ಯೆ 9, ಏಷ್ಯನ್ ಅಂಡರ್ 22 ಹಾಗೂ ಯೂತ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳನ್ನು ಯಾವ ದೇಶದಲ್ಲಿ ಜರುಗಿದವು? ಸರಿಯಾದ ಉತ್ತರ ಆಪ್ಷನ್ ಡಿ, ಕಜಕಿಸ್ತಾನದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್, 2024ನೇ ಸಾಲಿನ ಮನುಶ್ರೀ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಮಕೃಷ್ಣ ಶಾಸ್ತ್ರಿ. ನೆಕ್ಸ್ಟ್ ಕ್ವೆಶ್ಚನ್, ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 3ನೇ ಸ್ಥಾನ. ನೆಕ್ಸ್ಟ್ ಕ್ವೆಶ್ಚನ್, ಗ್ರೀನ್ ಕ್ರೆಡಿಟ್ ಯೋಜನೆಯ ಉದ್ದೇಶವೇನು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ: ಅರಣ್ಯೀಕರಣ, ನೀರಿನ ಸಂರಕ್ಷಣೆ ಮತ್ತು ಬರಡು ನಿಯಂತ್ರಣ. ನೆಕ್ಸ್ಟ್ ಕ್ವೆಶ್ಚನ್, ವ್ಲಾದಿಮಿರ್ ಪುಟಿನ್ ಅವರು ಎಷ್ಟನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, 5 ಬಾರಿ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವೈಡಲ್ ಪರೀಕ್ಷೆಯು ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಟೈಫಾಯ್ಡ್. ನೆಕ್ಸ್ಟ್ ಕ್ವೆಶ್ಚನ್, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನು ವಾರ್ಷಿಕವಾಗಿ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಯಾವ ದೇಶವು ದೇಶದ ದೀರ್ಘಾವಧಿ ಕರೆನ್ಸಿ ಬಿಕ್ಕಟ್ಟನ್ನು ಪರಿಹರಿಸುವ ಪ್ರಯತ್ನದಲ್ಲಿ ಜಿಗ್ ಎಂಬ ಹೊಸ ಕರೆನ್ಸಿಯನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಿಂಬಾಬ್ವೆ. ನೆಕ್ಸ್ಟ್ ಕ್ವೆಶ್ಚನ್, ಪುರುಷರ T20 ವಿಶ್ವಕಪ್ 2024ರಲ್ಲಿ USA ಮತ್ತು ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡವನ್ನು ಯಾವ ಹಾಲು ಒಕ್ಕೂಟ ಪ್ರಾಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಮೂಲ್ ಹಾಲು ಒಕ್ಕೂಟ. ನೆಕ್ಸ್ಟ್ ಕ್ವೆಶ್ಚನ್, ಕೆಳಗಿನ ಯಾವ ವರ್ಷದ ವೇಳೆಗೆ ಕರ್ನಾಟಕವನ್ನು ರಕ್ತಹೀನತೆ ಮುಕ್ತಗೊಳಿಸುವ ಗುರಿ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2025. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಯಾವ ರಾಜ್ಯವು ನೀರಿನ ಬಜೆಟ್ ಅನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ರಾಜ್ಯ.
ನೆಕ್ಸ್ಟ್ ಕ್ವೆಶನ್, ಜಲಜೀವನ್ ಮಿಷನ್ ಅಡಿಯಲ್ಲಿ ಹರ್ಘರ್ ಜಲದ 100% ಶುದ್ಧತ್ವವನ್ನು ಸಾಧಿಸಿದ ಭಾರತದ ಮೊದಲ ಈಶಾನ್ಯ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕವು ಬೇಸಿಗೆ ಕಾಲದಲ್ಲಿ ತನ್ನ ವಾರ್ಷಿಕ ಮಳೆ ಶೇಕಡ ಎಷ್ಟರಷ್ಟು ಪಡೆಯುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 7%. ನೆಕ್ಸ್ಟ್ ಕ್ವೆಶನ್, ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2024 ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಂಗ್ಲಾದೇಶದಲ್ಲಿ.